ಅಲ್ಲಿ ಒಬ್ಬ ಮುಖ್ಯಮಂತ್ರಿಯ ಸೊಸೆಯಾಗಿದ್ದರೂ ಕೂಡ ಅವರ ಪತಿದೇವರು ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟನಾಗಿದ್ದರೂ ಕೂಡ ಯಾವುದೇ ದುರಹಂಕಾರ ಇಲ್ದಾಗೇನೆ ಈ ಸ್ಟೋರಿ ಕೇಳಿದ ತಕ್ಷಣ ಇವತ್ತು ಕಿರೀಟಿ ಜೊತೆಯಲ್ಲಿ ಆಕ್ಟ್ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ. ಅವ್ರ ಪಾತ್ರ ಬಹಳ ಅದ್ಭುತವಾದಂಥ ಪಾತ್ರ. ಇಡೀ ನಮ್ಮ ಕರ್ನಾಟಕ ಆಂಧ್ರ ಮಾತ್ರ ಅಲ್ಲ, ಇಡೀ ದೇಶನೇ ಮೆಚ್ಚುವಂಥ ಪಾತ್ರ. ಅವರು ಕಿರೀಟಿಗೆ ಆಶೀರ್ವಾದ ಮಾಡಿರುವಂಥದ್ದು. ಮತ್ತು ನಮ್ಮ ಸೆಂಥಿಲ್ ಅವ್ರ ಬಗ್ಗೆ ಸಿನಿಮಾಟೋಗ್ರಫಿ ಅಂದರೆ ಬಾಹುಬಲಿ, ತ್ರಿಬಲ್ ಆರ್ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರುವಂಥವರು ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡೋದಕ್ಕೆ ಅವರು ಒಪ್ಪಿ ಮಾಡಿರುವಂಥದ್ದು. ಇನ್ನೂ ವಿಶೇಷವಾಗಿ ನಮ್ಮ ಕೊರಪಾಟಿ ಸಾಯಿ, ನಾನು ಮತ್ತು ಕೊರಪಾಟಿ ಸಾಯಿ ಇಬ್ಬರು ಕೂಡ ಬಳ್ಳಾರಿಯಲ್ಲಿ ಒಂದೇ ಸ್ಕೂಲಲ್ಲೇ ಓದ್ಕೊಂಡಿರುವಂಥವ್ರು, ಅಲ್ಲೇ ಹುಟ್ಟಿ ಬೆಳೆದಿರುವಂಥವ್ರು. ನನ್ನ ಅದೃಷ್ಟ ಅಂದರೆ ಅವರು ವಾರಾಹಿ ಚಿತ್ರ ಬ್ಯಾನರ್ ಕೂಡ ಇವತ್ತು ಏನು ಇಡೀ ದೇಶದಲ್ಲಿ ಹೆಸರು ಮಾಡಿದೆ. ಅವ್ರ ಬ್ಯಾನರಲ್ಲಿ ಕಿರೀಟಿಯ ಒಂದು ಸಣ್ಣ ಮಗು ಇದ್ದಾಗ್ಲಿಂದ ಕೂಡ ಅವರ ಡ್ಯಾನ್ಸು ಆ್ಯಕ್ಟಿಂಗ್ ನೋಡಿ ನಾನೇ ಫಸ್ಟ್ ಸಿನಿಮಾ ಮಾಡಬೇಕು ಅಂತೇಳಿ ಮುಂದಕ್ಕೆ ಬಂದಿದ್ದು. ಅದು ಒಂದು ಆಶೀರ್ವಾದ. ವಿಶೇಷವಾಗಿ ಶ್ರೀಲೀಲಾ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ನಾನು ನೋಡ್ತಾ ಇರುವಂಥದ್ದು. ಜೊತೆಗೆ ಅವರ ತಾಯಿ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರಿಗೆ ಬೆಂಗಳೂರು ಮಹಾನಗರದಲ್ಲಿ ಒಬ್ಬ ಒಳ್ಳೆ ಆತ್ಮೀಯ ಸ್ನೇಹಿತೆ ಯಾರಾದರೂ ಇದ್ರೆ ಅದು ಡಾಕ್ಟರ್ ಸ್ವರ್ಣಲತಾ, ಅದು ಶ್ರೀಲೀಲಾ ಅವ್ರ ತಾಯಿ. ಮತ್ತು ಇವತ್ತು ನಾನು ಆಲ್ರೆಡಿ ಹೇಳಿದ್ದೆ, ಇವತ್ತು ಇಡೀ ನಮ್ಮ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ಭಾರತದಲ್ಲಿ ಯಾವ ರೀತಿ ಒಂದು ಕಾಲದಲ್ಲಿ ರೇಖಾ ಹೇಮಾಮಾಲಿನಿ, ಆ ನಂತರ ಜಯಪ್ರದಾ ಜಯಿಸೋದು ಆಂಧ್ರದಲ್ಲಿ ಆಗಿರ್ಬೋದು, ಮತ್ತೆ ನಿಮಗೆ ನಮ್ಮ ದಕ್ಷಿಣದಲ್ಲಿ ಶ್ರೀದೇವಿ ಜಯಪ್ರದಾ ಹೇಗೆ ಹಿಂದಿನಲ್ಲಿ ರೂಲ್ ಮಾಡಿದ್ರು, ಮತ್ತೆ ದೀಪಿಕಾ ಪಡುಕೋಣೆ ಐಶ್ವರ್ಯ ಅವರು ಹೇಗೆ ಮಾಡಿದ್ರು, ಆ ಲೈನಲ್ಲಿ ಶ್ರೀಲೀಲಾ ಹೋಗೇ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದರ ಒಂದು ಹೆಮ್ಮೆ, ನಮ್ಮ ಕರ್ನಾಟಕದಿಂದ ಇಡೀ ದೇಶದಲ್ಲಿ ಹೆಸರು ಮಾಡುವಂಥ ಒಂದು ಅವಕಾಶ ಭಗವಂತ ಶ್ರೀಲೀಲಾ ಕೊಳ್ಳಿ ಅಂತ ಹೇಳ್ತಾ, ಮತ್ತು ರಾಧಾಕೃಷ್ಣ ಡೈರೆಕ್ಟರ್, ಈ ವಿಷಯದಲ್ಲಿ ನಾನು ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರು ಕಿರೀಟಿನ ಚಿಕ್ಕ ಮಗು ಇದ್ದಾಗ್ಲಿಂದ ನಮ್ಮ ಮನೆಗೆ 4-5 ಬಾರಿ ಬಂದಿದ್ರು. ಪುನೀತ್ ಅವ್ರ ಎದುರುಗಡೆನೆ ಎಕ್ಕ ರಾಜಾರಾಣಿ ಅನ್ನೋ ಹಾಡಿಗೆ ಕಿರೀಟಿ ಡ್ಯಾನ್ಸ್ ಮಾಡಿದಾಗ ಕಿರೀಟಿನ ಎತ್ಕೊಂಡು ಮುದ್ದಾಡಿ ಅಪ್ಕೊಂಡ್ಬಿಟ್ಟು ಖಂಡಿತ ಇವನು ಮುಂದೊಂದು ದಿನ ಹೀರೋ ಆಗ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅದು ಏನು ವಿಚಿತ್ರ ಅಂತಂದ್ರೆ, ಅವನು ಹೀರೋ ಆಗಬೇಕು ಅಂತ ತೀರ್ಮಾನ ಮಾಡಿದಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವರು ರಾಧಾಕೃಷ್ಣ ರೆಡ್ಡಿ ಅವ್ರನ್ನ ನಮ್ಮ ಮನೆಗೆ ಕಳಿಸಿ, ಒಳ್ಳೆ ನಿರ್ದೇಶಕ, ಅವ್ರ ಕೈಯಲ್ಲಿ ಕಿರೀಟಿ ಸಿನಿಮಾ ಬರಲಿ ಅಂತೇಳಿ, ನಂತರ ಅವರ ಸಿನಿಮಾ ಯಾಕಂದ್ರೆ ಸಿನಿಮಾ ಹೆಸರು ನನಗೆ ನೆನಪಿಗೆ ಬಂದಿಲ್ಲ, ಜೇಮ್ಸ್ ಮೂವಿ ಅವರ ಕೊನೆ ಸಿನಿಮಾ. ಆ ಸಿನಿಮಾ ಶೂಟಿಂಗ್ಗೆ ಕಿರೀಟಿನ 10 ದಿವಸಗಳ ಕಾಲ ಪ್ರತಿದಿನ ಬೆಳಿಗ್ಗೆ